ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕುಶಾಲನಗರ ತಾಲೂಕಾಡಳಿತದ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರಪೇಟೆ ತಾಲೂಕಿನ ಎಪಿಎಂಸಿ ಆವರಣದ ಬಳಿ ಇರುವ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡವನ್ನು ಶಾಸಕರಾದ ಡಾ ಮಂತರಗೌಡರು ಉದ್ಘಾಟಿಸಿದರು. ಕುಶಾಲನಗರ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬ ಆಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ 76ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ನೆರವೇರಿಸಿದರು. ಯುವ ಜನಾಂಗ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಗಡಿ ಕಾಯುವ ಯೋಧರನ್ನ ಸದಾ ಗೌರವಿಸುವ ಮೂಲಕ ದೇಶ ಪ್ರೇಮವನ್ನ ಮೈಗೂಡಿಸಿಕೊಳ್ಳಬೇಕೆಂದು ಕುಶಾಲನಗರ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ತಿಳಿಸಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕುಶಾಲನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಆಧುನಿಕ ತಂತ್ರಜ್ಞಾನವನ್ನ ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ದೇಶವನ್ನ ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಯುವಶಕ್ತಿ ಮುಂದಾಗಬೇಕೆಂದು ಕರೆ ನೀಡಿದರು. ಮುಖ್ಯ ಭಾಷಣ ಮಾಡಿದ ನಿವೃತ್ತ ಶಿಕ್ಷಣ ಅಧಿಕಾರಿ ಎಚ್.ಡಿ. ಮಂಜುನಾಥ್ ಅನೇಕ ರಾಷ್ಟ್ರ ನಾಯಕರ ಅವಿರತ ಶ್ರಮದ ಫಲವಾಗಿ ಸಂವಿಧಾನ ರೂಪುಗೊಂಡ ಬಗ್ಗೆ ವಿವರಿಸಿದರು. ಇದಕ್ಕೂ ಮುನ್ನ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಪೊಲೀಸ್, ಅಗ್ನಿಶಾಮಕ ದಳ, ಎನ್ಸಿಸಿ ಮೊದಲಾದ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಂಗಮ ಟಿವಿಯ ವರದಿಗಾರರಾದ ನವನೀತ್ ಪೊನ್ನಟ್ಟಿ, ಪೌರ ಕಾರ್ಮಿಕ ಕುಪ್ಪ, ಬಾಲಪ್ರತಿಭೆ ಅಜ್ನಾ, ಪತ್ರಕರ್ತರಾದ ಕುಡೆಕಲ್ ಗಣೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪೊಲೀಸ್ ಉಪ ಅಧೀಕ್ಷಕರಾದ ಆರ್.ಬಿ. ಗಂಗಾಧರಪ್ಪ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್, ವಲಯ ಅರಣ್ಯಾಧಿಕಾರಿ ರತನ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್, ತೋಟಗಾರಿಕಾ ಇಲಾಖೆ ಅಧಿಕಾರಿ ವರದರಾಜು, ಕುಶಾಲನಗರ ನಾಡ ಕಚೇರಿ ಕಂದಾಯ ಅಧಿಕಾರಿ ಸಂತೋಷ್, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ ಮತ್ತಿತರರು ಇದ್ದರು. ಧ್ವಜಾರೋಹಣದ ಬಳಿಕ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಪುಷ್ಪ ಸ್ವಾಗತಿಸಿ, ಸಂಯುಕ್ತ ಪಿಯು ಕಾಲೇಜಿನ ಹೇಮಲತಾ ಹಾಗೂ ರಶ್ಮಿ ನಿರೂಪಿಸಿದರು. ಮೂಕಾಂಬಿಕಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಗೋಪಾಲ್ ವಂದಿಸಿದರು. पंजाब सिंधु गुजरात मराठ द्राविड उत्कल गंगा योगिय नोडली ಹಿಡಿದ ಹೊಲಗಳು ಆಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆ ಪೂಜೆಯು ಕರ್ಮವೀರ ಫಲ ಸಾಧನವು ನುಡಿವನಿಗಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಮುನ್ನಡೆತಾ ಇದ್ದಾರೆ. ಇದೀಗ ವೇದಿಕೆಯತ್ತ ದಿಟ್ಟ ಹೆಜ್ಜೆಗಳನ್ನಿಡ್ತಾ ಬರ್ತಾ ಇರುವಂತಹ ತಂಡ ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದ ಎನ್ಸಿಸಿ ಘಟಕ. ಇದರದ ಸಾರಥ್ಯವನ್ನ ವಹಿಸಿರುವಂತರು ಮಿಲನ್. ಆನಂತರದಲ್ಲಿ ಜ್ಞಾನಗಂಗಾ ವಸತಿ ಶಾಲೆಯ ಎನ್ಸಿಸಿ ಘಟಕದ ಹೇಮಂತ್ ತನ್ನ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎನ್ಸಿಸಿ ತಂಡ, ಇದರ ನಾಯಕ ಶಶಿಧರ್ ತನ್ನ ತಂಡವನ್ನ ಮುನ್ನಡೆಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದೀಗ ವೇದಿಕೆಯ ಕಡೆ ಬರ್ತಾ ಇರುವಂತಹ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎಸ್ಪಿಸಿ ತಂಡ, ರೇಷ್ಮಾ ತನ್ನ ತಂಡವನ್ನ ಮುನ್ನಡೆಸ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಇದೀಗ ಫಾತಿಮಾ ಪ್ರೌಢಶಾಲೆಯ ಗೈಡ್ಸ್ ತಂಡ, ದೀಪ್ತಿ ತನ್ನ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಇದೀಗ ವೇದಿಕೆ ಬಳಿ ಆಗಮಿಸ್ತಾ ಇರುವಂತಹ ತಂಡ ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆಯ ಸ್ಕೌಟ್ ತಂಡ ಆತ್ಮವಿಶ್ವಾಸದ ಹೆಜ್ಜೆಯೊಂದಿಗೆ ಮುನ್ನಡೆಯುತ್ತಾ ಇದ್ದಾರೆ. ಇದೀಗ ವೇದಿಕೆ ಬಳಿ ಆಗಮಿಸುತ್ತಿರುವಂತಹ ತಂಡ ಜ್ಞಾನ ಭಾರತಿ ಪ್ರೌಢಶಾಲೆ ಕುಶಾಲನಗರ ಅಂಕಿತಾ ಈ ಒಂದು ತಂಡದ ಸಾರಥ್ಯವನ್ನು ಮುನ್ನಡೆಸ್ತಾ ಇದ್ದಾಳೆ.
ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿಗಳ ತಂಡ ಚೈತನ್ಯ ಈ ಒಂದು ತಂಡವನ್ನು ಹೆಮ್ಮೆಯ ಹೆಜ್ಜೆಯನ್ನು ಇಟ್ಟು ಮುಂದುವರಿಸ್ತಾ ಇದ್ದಾರೆ. ಈಗ ಆಗಮಿಸ್ತಾ ಇರುವಂತಹ ತಂಡ ಮೌಲಾನಾ ಆಜಾದ್ ಮಾದರಿ ಶಾಲೆ ತಂಡದ ನಾಯಕ ಜಹೀರ್ ಅಹಮದ್ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ. ವೇದಿಕೆ ಬಳಿ ಈಗ ಆಗಮಿಸ್ತಿರುವಂತಹ ತಂಡ ಮೂಕಾಂಬಿಕಾ ಪ್ರೌಢಶಾಲೆಯ ತಂಡ ಸುಬ್ರಹ್ಮಣ್ಯ ಈ ಒಂದು ತಂಡದ ಸಾರಥ್ಯವನ್ನು ತೆಗೆದುಕೊಂಡಿದ್ದಾನೆ. ಮೂಕಾಂಬಿಕಾ ಪದವಿ ಪೂರ್ವ ಕಾಲೇಜಿನ ತಂಡ ರಕ್ಷಿತ್ ಈ ಒಂದು ತಂಡದ ಸಾರಥ್ಯವನ್ನು ಮುನ್ನಡೆಸ್ತಾ ಇದ್ದಾನೆ. ಫಾತಿಮಾ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜಿನ ಸುಫಿಯಾ ಈ ಒಂದು ತಂಡದ ಸಾರಥ್ಯವನ್ನು ವಹಿಸಿಕೊಂಡು ತಂಡ ಮುಂದೆ ಸಾಗ್ತಾ ಇದೆ. ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಯಂತೆ ಹೆಜ್ಜೆಯನ್ನಿಡುತ್ತಾ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಆತ್ಮ ನಿರ್ಭರವಾಗುತ್ತಾ ವಿಕಸಿತ ಭಾರತದತ್ತ ನಾವೆಲ್ಲರೂ 4 ಗಂಟೆಯು ಸಮಾಜಕ್ಕಾಗಿ ದುಡಿಯುವ ಅವರ ಕರ್ತವ್ಯ ನಿಷ್ಠೆಯ ಅನನ್ಯತೆಯನ್ನ ಸ್ಮರಿಸಿ, ಹಾಗೆಯೇ NCC ತಂಡ ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವ, ಶಿಸ್ತು, ದೇಶಭಕ್ತಿಯನ್ನ ಬೆಳೆಸುವ ಸ್ವಯಂ ಪ್ರೇರಿತ ಸಂಘಟನೆ NCC ತಂಡದ ನಾಯಕರುಗಳು. ಅದೇ ರೀತಿ SPC ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿಶೇಷ ಘಟಕ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಘಟಕ ಇದು. ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ, ಶಿಸ್ತು ಹಾಗೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಲು ತರಬೇತಿಯನ್ನು ನೀಡುವುದು. ಹಾಗೆಯೇ ಇದರ ಜವಾಬ್ದಾರಿ ಹಾಗೆ ಈ ದಿನದ ಪೆರೇಡ್ ಕಮಾಂಡರ್ ಶ್ರೀಯುತ ಡಾಕ್ಟರ್ ಸದಾಶಿವಯ್ಯ ಪಲ್ಲೇದ್ರವರು ವಹಿಸಿಕೊಂಡು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸಮಾನ ಹಕ್ಕು, ಸ್ವಾತಂತ್ರ್ಯ ಮತ್ತು ಹಿತರಕ್ಷಣೆಯನ್ನು ನೀಡಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಅವರ ಸಹೋದ್ಯೋಗಿಗಳ ಶ್ರಮದ ಫಲವೇ ನಮ್ಮ ಈ ಬೃಹತ್ ಲಿಖಿತ ಸಂವಿಧಾನ. ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ. ನಮ್ಮ ಸಂವಿಧಾನವು ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ರಾಷ್ಟ್ರವನ್ನು ಪ್ರತಿಪಾದಿಸುತ್ತದೆ. ಅಲ್ಲದೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನು ಸರ್ಕಾರದ 3 ಅಂಗಗಳಾಗಿ ವಿಭಜಿಸುತ್ತದೆ. ಸಾಮಾಜಿಕ ನ್ಯಾಯದ ಪ್ರತೀಕರಾಗಿದ್ದ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತೆಯ ತತ್ವಗಳನ್ನು ಅಳವಡಿಸಿದರು. ಇದು ಭಾರತದ ಪ್ರಜಾಪ್ರಭುತ್ವದ ಚೌಕಟ್ಟಿಗೆ ಭದ್ರ ಅಡಿಪಾಯವಾಯಿತು. ಈ ವರ್ಷದ ಗಣರಾಜ್ಯೋತ್ಸವ ಆಚರಣೆಯು ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಎಂಬ ವಿಷಯದ ಮೇಲೆ ಕೇಂದ್ರೀಕೃತವಾಗಿದೆ. 1950ರ ಜನವರಿ 26ರ ನಂತರ ನಮ್ಮ ದೇಶವು ಹಲವಾರು ಕ್ಷೇತ್ರಗಳಲ್ಲಿ ಮಹತ್ವದ ಅಭಿವೃದ್ಧಿಯನ್ನು ಕಂಡಿದೆ. ಸಂವಿಧಾನವು ದೇಶದ ಭವಿಷ್ಯ ರೂಪಿಸಲು ಮಾರ್ಗದರ್ಶಕವಾಗಿದೆ. ಕೆಲವೊಂದು ಅಂಶಗಳನ್ನು ಹೇಳುವುದಾದರೆ ರಾಜಕೀಯ ಸ್ಥಿರತೆ ಮತ್ತು ಪ್ರಜಾಪ್ರಭುತ್ವ, ಪಂಚವಾರ್ಷಿಕ ಯೋಜನೆಗಳು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ಅಸ್ಪೃಶ್ಯತೆ ನಿರ್ಮೂಲನೆ, ಶಿಕ್ಷಣ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಪ್ರಗತಿ, ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಸಾಮಾಜಿಕ ಬದಲಾವಣೆ ಮತ್ತು ವೈವಿಧ್ಯತೆಯಲ್ಲಿ ಏಕತೆ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿ, ಅಂತಾರಾಷ್ಟ್ರೀಯ ಸಂಬಂಧ, ಸಹಜ ಸಂಪತ್ತಿನ ಬಳಕೆ ಮತ್ತು ಪರಿಸರ ರಕ್ಷಣೆಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ಸಾಧಿಸಿರುವ ಭಾರತವು ಇಂದು ವಿಶ್ವವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ಆದರೂ ಇನ್ನಷ್ಟು ಸಾಕಷ್ಟು ಗುರುತಿಯನ್ನು ತಲುಪಬೇಕಾಗಿದೆ. ನಮ್ಮ ಹೆಮ್ಮೆಯ ಸೈನಿಕರು, ರೈತರು, ವಿಜ್ಞಾನಿಗಳು, ಶಿಕ್ಷಕರು, ಶ್ರಮಿಕ ವರ್ಗ ನಮ್ಮ ದೇಶದ ಪ್ರಗತಿಗೆ ಪ್ರೇರಣೆಯ ಚಿಹ್ನೆಗಳಾಗಿದ್ದಾರೆ. ಇವರೆಲ್ಲರ ಸೇವೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನಾವು ಇಂದು ಏನಾದರೂ ಸಾಧಿಸಿದ್ದೇವೆ ಎಂದರೆ ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವೇ ಕಾರಣ. ಆದ್ದರಿಂದ ಅವರ ಆದರ್ಶಗಳನ್ನು ಅನುಸರಿಸೋಣ ಮತ್ತು ನಮ್ಮ ರಾಷ್ಟ್ರವನ್ನು ವಿಶ್ವದ ಅತ್ಯುತ್ತಮ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸೋಣ. ತಪ್ಪಿ ಆ ಭೂಪಟವನ್ನು ಮರ್ತು ಹೋದ್ರೆ ತರಗತಿ ಕೊನೆಗೆ ಬುದ್ಧಿವಂತ ಶಿಕ್ಷಕರಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳು ಮುಂದೆ
ಸೊಂಟದ ಕೈ ಕೃತಿ ಅಂತ ಎರಡೂ ಕೈಗಳಲ್ಲಿ ಇಟ್ಟು ನಿಂತ ತಕ್ಷಣವೇ ಇಲ್ಲೇ ನೋಡಿ ಭಾರತಾಂಬೆನ, ಇಲ್ಲಿ ನನ್ನೊಳಗೆ ನೋಡಿ ಭಾರತಾಂಬೆನ. ನನ್ನ ಶಿರವೇ ಕಾಶ್ಮೀರ, ನನ್ನ ಪಾದವೇ ಕನ್ಯಾಕುಮಾರಿ, ಎಡ ಮೊಣಕೈ ಕಾಮರೂಪ, ಬಲ ಮೊಣಕೈ ಕಚ್ ಖಾರಿ, ಎಡ ಭುಜವೇ ಹಿಮಾಲಯ. ಎಷ್ಟು ಚಂದ ತೋರಿಸ್ಬೋದು. ನನ್ನೊಳಗೆ ಭಾರತಾಂಬೆನ ನೋಡ್ಬೋದು, ಮಕ್ಕಳಿಗೆ ತೋರಿಸ್ಬೇಕು. ಇಂಥ ಭವ್ಯ ಭಾರತಾಂಬೆಯ ಸುಪುತ್ರರು ನಾವು. ನಮಗಾಗಿ ಒಂದು ಕಾನೂನನ್ನು ರೂಪಿಸಿಕೊಂಡು ಅಖಂಡ ವಿಶ್ವಕ್ಕೆ ಮಾದರಿಯಾದಂಥ ಒಂದು ಸಂವಿಧಾನವನ್ನು ಹೊಂದಿದ್ದೀವಿ ಅಂತಂದರೆ ನಾವೆಷ್ಟು ಶ್ರೇಷ್ಠರು, ನಾವೆಷ್ಟು ಭಾಗ್ಯಶಾಲಿಗಳು. ಕಾಲಘಟ್ಟದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದರೂ ಕೂಡ ಆ ಕಾಲಕ್ಕೆ ತಕ್ಕಂಥ ಮಹಾ ಪುರುಷರುಗಳು ನಮ್ಮ ದೇಶದಲ್ಲಿ ಜನಿ ಆದರು. ಅವರ ಕೊಡುಗೆಯ ಫಲವೇ ಇವತ್ತು ನಾವು ತಲೆ ಎತ್ತಿ ಸ್ವಾತಂತ್ರ್ಯ, ಸರ್ವತಂತ್ರ ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವದ ಮೇಲೆ ಬಾಳ್ತಾ ಇದ್ದೀವಿ. ನನ್ನ ರಾಷ್ಟ್ರದ ಚೈತನ್ಯ ಸ್ವರೂಪಿಗಳೇ, ಒಂದು ಸಂದೇಶ ಇದೆ. ಮನುಷ್ಯ ವರ್ತಮಾನದಲ್ಲಿ ನಿಂತು ಭೂತವನ್ನು ಅವಲೋಕಿಸಿ ಭವಿಷ್ಯವನ್ನು ಕೊಟ್ಟುಕೊಳ್ಳಬೇಕು ಅಂತ. ಅದು ಸಿಗುವುದೇ ನನ್ನ ಸಂವಿಧಾನದಲ್ಲಿ, ನನ್ನ ದೇಶದ, ನನ್ನ ನಾಡು ಸಂವಿಧಾನದಲ್ಲಿ. ಅದರ ಜೊತೆಗೆ ನಾವು ನಮ್ಮ ಸಂವಿಧಾನ ಹೆಮ್ಮೆ, ನಮ್ಮ ಸಂವಿಧಾನ ಏನು ಮಾಡಿದೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅಲ್ಲಿ ತಿರುಗಿ ಹೇಳೋದು ನಾವಿದ್ದೇನೆ, ಈ ಪ್ರಶ್ನೆ ಮಾಡುವ ಹಕ್ಕನ್ನು ಕೊಟ್ಟಿದ್ದೇ ಸಂವಿಧಾನ ಅಂತ. ಯಾರಿಗಾದರೂ ಪ್ರಶ್ನೆ ಮಾಡುವ ಹಕ್ಕನ್ನು ಕೊಟ್ಟಿದೆ ಅಂದರೆ ಸಂವಿಧಾನ. ರಾಜಪ್ರಭುತ್ವ ನಾಶ ಆಯಿತು, ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂತು. ಬಹುತೇಕ ಪ್ರಾಂತ್ಯಗಳಿದ್ವು. ಆ ಪ್ರಾಂತ್ಯಗಳು ಒಂದೊಂದು ರೀತಿಯ ಕಾನೂನನ್ನು ರೂಪಿಸಿತ್ತು. ಆ ಪೆಪ್ಪರ್ ಬಂತು ನೋಡ್ರಿ, ಕಪ್ಪು ಮೆಣಸು ಬಂದು ನಮ್ಮ ಭಾರತದ ದಿಕ್ಕನ್ನೇ ಬದಲಾಯಿಸಿತು. ರಕ್ತ ಸಹಿತ ಕ್ರಾಂತಿ, ರಕ್ತರಹಿತ ಕ್ರಾಂತಿ ಎಲ್ಲ ಆಗಿದೆ. ಕೇವಲ 30,000 ಸಂಖ್ಯೆಯಲ್ಲಿ ಬಂದಂಥ ಬ್ರಿಟಿಷರನ್ನ 30 ಕೋಟಿ ಇದ್ದಂತಹ ಜನ ನಾವೇನು ಅಲ್ಲಾಡ್ಸಕ್ಕಾಗಲ್ಲ. ನಮ್ಮ ದೇಶದ ಸಂಪತ್ತು ಯಥೇಚ್ಛವಾಗಿ ಹರಿದೋಯ್ತು. ದಾದಾಬಾಯಿ ನವರೋಜಿ ಅವರು ಬರೀತಾರೆ ಡ್ರೈ ಥಿಯರಿನಲ್ಲಿ, ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದೋಯ್ತು ಅನ್ನೋದನ್ನ ಆ ಡ್ರೈ ಥಿಯರಿಯಲ್ಲಿ ಕರೀತಾರೆ.
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕದ ಕನ್ನಡಿಗರ ಲಕ್ಷಾಂತರ ಯುವಕರ, ಯುವತಿಯರ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಯುವ ಸಮಾವೇಶ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ರಾಜ್ಯದ ಲಕ್ಷಾಂತರ ಯುವಕರಿಗೆ ಇರುವಂತಹ ಸಮಸ್ಯೆಗಳು, ಕುಂದುಕೊರತೆಗಳು, ಉದ್ಯೋಗದಲ್ಲಿ ತಾರತಮ್ಯ ಹಾಗೂ ಭ್ರಷ್ಟಾಚಾರ ವಿರುದ್ಧ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಂತ ಹಂತವಾಗಿ ರಾಜ್ಯದ ತುಂಬೆಲ್ಲ ಹೋರಾಟಗಳನ್ನು, ಅಭಿಯಾನಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ರಾಜ್ಯದ ಯುವಕ ಯುವತಿಯರಿಗೆ, ಕನ್ನಡಿಗರಿಗೆ ಮೋಸ ಮಾಡುತ್ತಿದ್ದಾರೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಲವಾರು ಸುಳ್ಳು ಪೊಳ್ಳು ಭರವಸೆಗಳನ್ನು ನೀಡಿ ಯುವಕರ ಮನಸ್ಸನ್ನು ಬದಲಾಯಿಸಿ ಮತಗಳನ್ನು ಪಡೆದು ಈಗ ಯುವಕರಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳು, ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲವಾಗಿವೆ. ಹಾಗಾಗಿ ಯುವಕರು ಜಾಗೃತರಾಗಬೇಕು, ಕೆಆರ್ಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಕೆಆರ್ಎಸ್ ಪಕ್ಷದ ನಾಯಕರಾಗಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾಣಗೆರೆ, ಜ್ಞಾನಸಿಂಧು ಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಬಿಸಿ ಕುಂಬಾರ್, ಜಿಲ್ಲಾಧ್ಯಕ್ಷರಾದ ಸಿದ್ದು ಕಣ್ಬುರ್ಗಿ ಸೇರಿದಂತೆ ಹಲವಾರು ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಪಕ್ಷದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸ್ವಾತಂತ್ರ್ಯಕ್ಕೆ ನೇಣುಗಂಬ ಏರಿದವರ ನೆಲಕ್ಕಾಗಿ ನೆತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಮಾಡಿರೋ ತ್ಯಾಗ ಬಲಿದಾನಗಳ ನೆನೆಯಿರೋ ನಾಡ ಪ್ರೇಮಿಗಳು, ಹೃದಯದ ಕೈಕರಿವರು ಕೆಆರ್ಎಸ್ ನವರು, ನಾಡ ಪ್ರೇಮಿಗಳು, ಲಂಚಕೋರರ ವಂಚನೆ ಜಾಲವ ಸುಟ್ಟು ಹಾಕುವವರು, ಲಂಚಕೋರರ ವಂಚನೆ ಜಾಲವ ಸುಟ್ಟು ಹಾಕುವವರು, ಪುಡಾರಿಗಳ ಪುಂಡತನಗಳ ಮಟ್ಟ ಹಾಕುವವರು, ಪುಡಾರಿಗಳ ಪುಂಡತನಗಳ ಮಟ್ಟ ಹಾಕುವವರು, ಲಂಚಕೋರರ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಪಟ್ಟಣದ ಎಪಿಎಂಸಿ ಆವರಣದ ಶಾಂತಳ್ಳಿ ರಸ್ತೆಯಲ್ಲಿರುವ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ನೆರವೇರಿಸಿದರು. ಸೋಮವಾರಪೇಟೆ ತಾಲೂಕು ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡವನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಯಂತಿ ಶಿವಕುಮಾರ್, ಚೌಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿಎಸ್ ಗೀತಾ, ಕೊಡಗು ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಇತರರು ಪಾಲ್ಗೊಂಡಿದ್ದರು. ಸೇವೆ ಕೊಡೋದು ಇಲಾಖೆ ವತಿಯಿಂದ ನಮ್ಮ ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಗೆ ಒಂದು ಫೈರ್ ಸ್ಟೇಷನ್, ನೂತನವಾಗಿ ಫೈರ್ ಸ್ಟೇಷನ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿದ್ದಂತ ನಮ್ಮ ಚೌಡ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಸೋಮವಾರಪೇಟೆ ಪಟ್ಟಣ ಅಧ್ಯಕ್ಷರು, ಚೌಡ್ಲು ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಯಾಕಂತಂದ್ರೆ ಎಷ್ಟೋ ಮಾಹಿತಿ ಇವ್ರು ತಲುಪಗಂಟ ಅನ್ಕಂಟ್ರೋಲಬಲ್ ಆಗ್ಬಿಡ್ತದೆ. ಅದಕ್ಕೆ ಇಮಿಡಿಯೇಟ್ ಇನ್ಫಾರ್ಮೇಶನ್, ಆಮೇಲೆ ನಿಮ್ಮ ಕಡೆಯಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕು. ಅಲ್ಲಿ ತುರ್ತಾಗಿ ತಲುಪಕ್ಕೂ ನೀವು ಜವಾಬ್ದಾರಿ ತಗೋಬೇಕು. ನನ್ ಗೊತ್ತರಿಗೆ ಏನಾದ್ರೂ ಆದ್ರೆ ನಮ್ಮ ಸ್ಥಳೀಯರು ನಿಮಗೆ ಕೈ ಜೋಡಿಸ್ತಾರೆ ಎಲ್ಲಾ ರೀತಿಯಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ಲಸ್ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ವಿಚಾರದಲ್ಲಿ 100% ಕೈ ಜೋಡಿಸ್ತಾರೆ. ಆದಷ್ಟು ನಮ್ಮ ತಾಲೂಕಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಈ ತರ ಅಪಘಾತ ಆಗ್ಬೇಡ್ದು. ಅದು ಬರೋಕ್ಕಿಂತ ಮುಂಚೆನೆ ನಾವು ಒಂದು ಸ್ವಲ್ಪ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ಮಾಡಬೇಕು. ಈಗ ನೀವು ಫಾರೆಸ್ಟ್ ಅಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ.
ಶ್ರೀರಾಮುಲು ಅವರು ಹಿಂದುಳಿದ ಶೋಷಿತ ಸಮುದಾಯಗಳ ಧೀಮಂತ ನಾಯಕರಾಗಿದ್ದಾರೆ. ಜನಾರ್ದನ ರೆಡ್ಡಿ ಅವರಂತಹ 100 ನಾಯಕರು ತಂತ್ರಗಾರಿಕೆ ನಡೆಸಿದರೂ ಶ್ರೀರಾಮುಲು ಅವರನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಅಗ್ರಹಾರ ಬಾಚಡಿ ಜಗದೀಶ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ತಮ್ಮನ್ನು ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿರುವ ಶ್ರೀರಾಮುಲು ಶೋಷಿತ ಸಮುದಾಯಗಳ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಪಕ್ಷವು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾದರೆ ರಾಮುಲು ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು, ಇಲ್ಲವೇ ರಾಜ್ಯಸಭೆಗೆ ಸದಸ್ಯರನ್ನಾಗಿ ನಾಮಕರಣ ಮಾಡಿ ಕೇಂದ್ರದ ಸಚಿವರನ್ನಾಗಿ ಅಧಿಕಾರ ನೀಡಿ ಪಕ್ಷ ಸಂಘಟನೆಗೆ ಜವಾಬ್ದಾರಿ ನೀಡಬೇಕೆಂದು ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾದ ಅಗ್ರಹಾರ ಬಾಚಳಿ ಆರ್ ಜಗದೀಶ್ ಮನವಿ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಯಾವುದೇ ಸಮುದಾಯದ ನಾಯಕರಲ್ಲ. ಶೋಷಿತ ಸಮುದಾಯಗಳ ಬೆಂಬಲ ಪಡೆದು ಹಣ ಬಲದಿಂದ ಗೆದ್ದು ಶಾಸಕರಾದ ರೆಡ್ಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಿಜೆಪಿ ಪಕ್ಷಕ್ಕೆ ಮರಳಿ ಬಂದು ಪಕ್ಷದಲ್ಲಿ ಒಡೆದು ಆಳುವ ಹುನ್ನಾರ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ವರಿಷ್ಠರು ಜನಾರ್ದನ ರೆಡ್ಡಿಯನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾದ ಶ್ರೀರಾಮುಲು ಅವರಿಗೆ ಪಕ್ಷದ ಜವಾಬ್ದಾರಿ ನೀಡಬೇಕೆಂದು ಜಗದೀಶ್ ಆಗ್ರಹಿಸಿದ್ದಾರೆ. ಕೆಆರ್ಪೇಟೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರಾದ ನರೇಂದ್ರ ನಾಯಕ್ ಮಾತನಾಡಿ, ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರಿಂದ ರಾಜಕೀಯ ತಂತ್ರಗಾರಿಕೆ ಕಲಿತು ಈಗ ತಾವು ರಾಜಕೀಯವಾಗಿ ಬೆಳೆಯಲು ಕಾರಣರಾಗಿರುವ ಶ್ರೀರಾಮುಲು ಅವರ ವಿರುದ್ಧವೇ ಕುತಂತ್ರ ರಾಜಕಾರಣ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ರೆಡ್ಡಿ ಕೂಡಲೇ ನಾಡಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಕ್ಷಮ ಕೇಳಬೇಕು, ಇಲ್ಲದಿದ್ದರೆ ಸಮಾಜದ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರಾದ ಜಗದೀಶ್, ಭೈರನಾಯಕ, ಪ್ರಭಾಕರ್, ಮಹದೇವ, ನರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಬಿಜೆಪಿ ವರಿಷ್ಠರಿಗೆ ಕೇಳ್ಕೊಳ್ಳೋದಿಷ್ಟೇ, ಏನು ಇದುವರೆಗೆ ನೀವು ಶ್ರೀರಾಮುಲು ಅವ್ರಿಗೆ ಅನ್ಯಾಯ ಮಾಡಿದ್ದೀರಿ ಅದೆಲ್ಲ ಕೂಡ ನಮ್ಮ ಸಮಾಜಕ್ಕೆ ಗೊತ್ತಿದೆ. ಯಾವ್ಯಾವ ರೂಪದಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆ ಮಾಡಿದ್ರಿ, ಅವ್ರಿಗೆ ಒಳ್ಳೆ ಖಾತೆ ಕೊಡೋತವು ಯಾವ ಥರ ವಂಚನೆ ಮಾಡಿದ್ರಿ ಅನ್ನೋದೆಲ್ಲ ನಮ್ಮ ಸಮಾಜ ಅಬ್ಸರ್ವ್ ಮಾಡಿದೆ. ಪ್ರತಿ ಕ್ಷೇತ್ರದಲ್ಲೂ ಹೋಗಿ ಚುನಾವಣೆ ಪ್ರಚಾರ ಮಾಡಿಸ್ಕೊಂಡು ಈ BJP ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಬಳಸ್ಕೊಂಡು ಅವ್ರನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿದ್ರಿ ಅನ್ನೋದು ಎಲ್ಲ ಗೊತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ BJP ವರಿಷ್ಠರಿಗೆ ಹೇಳೋದಿಷ್ಟೇ, ಅವ್ರನ್ನ ಇಲ್ಲ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿ, ಇಲ್ಲ ಅಂತಂದರೆ ಕೇಂದ್ರ ಸಚಿವ ಸಂಪುಟದಲ್ಲಿ ಒಳ್ಳೆ ಖಾತೆ ಕೊಟ್ಟು ಕೆಲಸ ಮಾಡಿಸಿ. ಆಗ BJP ಪಕ್ಷಕ್ಕೆ ಒಂದು ಶಕ್ತಿ ಬರ್ತದೆ. ಇಡೀ ರಾಜ್ಯದಲ್ಲಿ BJP ಪಕ್ಷದಲ್ಲಿ ಒಬ್ಬ ಅಹಿಂದ ಮಾಸ್ ಲೀಡರ್ ಅಂತ ಏನಾರ ಇದ್ದರೆ ಅದು ಶ್ರೀರಾಮುಲು ಮಾತ್ರ. ಯಾರು BJP ಒಳಗೆ ಶ್ರೀರಾಮುಲುಗೆ ಈಕ್ವಲ್ ಆಗಿರುವಂಥ ಲೀಡರ್ ಯಾರಿದ್ದಾರೆ? ಎಲ್ಲ ತನ್ನ ಸ್ವಂತ ಶಕ್ತಿಲಿ ಬೆಳೆದಿರುವಂಥ ಒಬ್ಬ ಜನನಾಯಕ, ಬಡವರ ಪರ ನಿಂತಿರುವಂಥ ಜನನಾಯಕ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ತನ್ನ ಕೊಟ್ಟ ಖಾತೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ವಾಲ್ಮೀಕಿ ಭವನಕ್ಕೆ ಅನುದಾನಗಳನ್ನ ಕೊಟ್ಟು ವಾಲ್ಮೀಕಿ ಭವನ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಯ್ತವೆ ಅಂತಂದರೆ ಅದ್ರ ಕೊಡುಗೆ ಶ್ರೀರಾಮುಲು ಅವ್ರಿಗೆ ಸಲ್ಲಬೇಕು. ಇಂಥ ಒಬ್ಬ ನಾಯಕನ ಪಿತೂರಿ ಮಾಡಿ ಅವನ್ನ ಸೋಲ್ಸೋ ಕೆಲಸ ಎಲ್ಲನೂ ಮಾಡಿದ್ದೀರಿ. ನಾಚಿಕೆ ಆಗಬೇಕಾಯ್ತದೆ ಈ ಕೆಲಸ ಮಾಡಿರೋನ್ಗೆ. ಮುಂದಿನ ದಿನದಲ್ಲಿ ನಾನು BJP ವರಿಷ್ಠರಿಗೆ ಈ ಎಚ್ಚರಿಕೆ ಹೇಳ್ತಾ ಇರೋದು, ಇದನ್ನು ಮನವಿ ಅಲ್ಲ, ನಿಮ್ಮ ಹತ್ರ ರಿಕ್ವೆಸ್ಟ್ ಅಲ್ಲ. ನೀವು ಸರಿಯಾಗಿ ಬಳಸ್ಕೊಂಡ್ರೆ ಬಳಸ್ಕೊಳ್ಳಿಲ್ಲ ಅಂತಂದರೆ ಅದ್ರ ಪ್ರಾಯಶ್ಚಿತ್ತವ ನೀವು ಅನುಭವಿಸ್ಬೇಕಾಯ್ತದೆ. ನಾಯಕರು, ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಧೀಮಂತ ಹೆಮ್ಮೆಯ ನಾಯಕರು, ಕೋರ್ ಕಮಿಟಿನಲ್ಲಿ ಇದ್ದಂಥವ್ರು. ಕೋರ್ ಕಮಿಟಿ ಎಲ್ಲೋ ಒಂದು ಕಡೆ, ಕೋರ್ ಕಮಿಟಿ ಸಭೆಯಲ್ಲಿ ರಾಮದಾಸ್ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಅವ್ರಿಗೆ ನೇರ ನುಡಿಯಾಗಿ ಅವ್ರನ್ನ ಹೀಯಾಳಿಸಿದಾಗ ಯಾರೇ ಒಬ್ಬ ವ್ಯಕ್ತಿ ಕೋರ್ ಕಮಿಟಿಯರುವೆ BJPಯರು ಇಲ್ಲೇ ಎದ್ದು ಕಾಣಿಸ್ತಾ ಇದೆ. ಇಂಥ ಪಕ್ಷಕ್ಕೆ ಈ ಸಮಾಜದವರು ಓಟ ಹಾಕ್ಸ್ಕೋಬಾರ್ದು ಅಂತ ಇವರೇ ನಿರ್ಧಾರ ಮಾಡೋರೇನೋ ಕಾಣ್ತದೆ. ಅದಕ್ಕೆ ಇವತ್ತು ತಕ್ಕಪಾಠ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ MLAಗಳು ಇದಾವೆ, ಮೀಸಲು ಕ್ಷೇತ್ರದಲ್ಲಿ ಇದನ್ನು ಮನವರಿಕೆ ಮಾಡ್ಕೋಬೇಕು. BJP ಏನಾದ್ರೆ ಗಂಟಾಘೋಷವಾಗಿ BJP ಮಾಡೋದೇ ಆದರೆ ರಾಜ್ಯದ ನಾಯಕರ ಜೊತೆಗೆ ಮಂತ್ರಿಮಂಡಲ ಬರೀ ಒಂದೆಲ್ಲ ಮಂತ್ರಿಮಂಡಲ ಕೊಟ್ಬಿಟ್ರೆ ಏನು ದೇಶ ಹಾಳಕ್ಕಾಯ್ಕಿಲ್ಲ. ಅವ್ರಿಗೆ ಏನೇ ಜವಾಬ್ದಾರಿ ಕೊಡಬೇಕು, ಎಷ್ಟು ಶಕ್ತಿ ಸ್ಥಾನಮಾನ ಅವ್ರ ಹಿಂದೆ ಯಾರು ನಿಂತ್ಕೋಬೇಕು, ಸಮಾಜದ ನಾಯಕರಿಗೆ ಜೊತೆಗೆ ಎಲ್ಲಿ ಬೆಂಬಲ ಕೊಡಬೇಕು. ಅತ್ಯಂತ ಹಿಂದುಳಿದವರ ನಾಯಕ ಆ ಸಮಾಜದಿಂದ ಬಂದಾಗ ಬೇರೆ ಬೇರೆ ಸಮಾಜನವರು ಗುರ್ತು ಮಾಡಬೇಕಾದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಇದು ಖಂಡನೀಯ ಅಪರಾಧ. ಕೋರ್ ಕಮಿಟಿಯವರಿಗೆ ನಾನು ಮೊದಲನೇದಾಗಿ ನನ್ನ ಧಿಕ್ಕಾರ. BJPನಲ್ಲಿ ಕೋರ್ ಕಮಿಟಿಗೆ ಧಿಕ್ಕಾರ. ನಾನು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾಗಿ ನರೇಂದ್ರ ನಾಯಕ ಅಂತೇಳಿ ಇದು ಖಂಡಿಸ್ತಾ ಇದ್ದೀನಿ. ಇದನ್ನು ಗೌರವಯುತವಾಗಿ BJPಯರು ಬಹುಪಾಲು ಹೆಚ್ಚಿನ ರೀತಿಲ್ಲ. ಈ ಸಮಾಜ ಎಲ್ಲ ದೃಷ್ಟಿನೂ ಇಟ್ಟು TVಯ ನೋಡ್ತಾ ಇರ್ತದೆ, ಮೊಬೈಲ್ನ ನೋಡ್ತಾ ಇರ್ತದೆ. ಶ್ರೀರಾಮುಲು ಅವ್ರನ್ನ ಎಡೆಡ್ ಸೋಲಿಸ್ತಾರೆ ಅಂದರೆ ಪಕ್ಷ ಕಟ್ಟೆ ಗೆಲ್ತಾರೆ. ಅವ್ರಿಗೆ ಅಂಥ ತಾಕತ್ತಿರೋ ಅಂಥ ನಾಯಕನಿಗೆ ಇವ್ರು ಪಕ್ಷದಲ್ಲಿ ಇಟ್ಕೊಂಡು ಸೋಲಿಸ್ತಾರೆ ಅಂದರೆ ಇವ್ರು ಎಂಥವ್ರು ನಿರ್ಗತಿಕರು ಅನ್ನೋದು ನಾವು ಕಂಡುಹಿಡಿಬಾರ್ದು. ಯಾರೋ ಹೋಯ್ತಾರೆ ನಮ್ಮ ಸಮಾಜದವಕ್ಕೆ ಎತ್ತು ಕಟ್ಟೋದು ಇನ್ನೊಬ್ಬನ ಮಾಸ್ಟರ್ರು ಮಾಡ್ತೀನಿ ಅಂತಾರೆ. ಅದ ಅವ್ರ ತಾಕತ್ತಿದ್ದವ್ರನ್ನ ಅವ್ರ ಮುಂದೆ ನಿಲ್ಸೋಕ್ಕಾಯ್ತದ? ಸ್ವಾಭಿಮಾನಿ ನಾಯಕ ಅಂತ ಏನಾರು ಇದ್ದರೆ ರಾಜ್ಯದಲ್ಲಿ ಶ್ರೀರಾಮುಲು ಅವರು
ಇಡೀ ಜಾತ್ಯತೀತವಾಗಿ ಹಿಂದುಳಿದ ವರ್ಗದ ಬೇರೆ ಯಾವುದೇ ಅದರ್ಥ ವರ್ಗವಾಗಿ ನೇರ ನುಡಿಯಾಗಿ ಖಂಡಿಸಿ ಸ್ವಾಭಿಮಾನದಿಂದ ಇಲ್ಲಿವರೆಗೂ ತಾಳ್ಮೇಲೆ ವರ್ತಿಸ್ಕೊ ಬಂದವ್ರೆ. ಅದು ಯಾರೋ ಜನಾರ್ದನ್ ರೆಡ್ಡಿ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಬಳಸ್ಕೊಬಿಟ್ಟು ಅವ್ರು ಇಲ್ಲ ಅಂದರೆ ಅವ್ರ ಹೆಸ್ರಿಗೂ ಬರೋಕ್ಕಿಲ್ಲ. ಅವ್ರು ಯಾತಕ್ಕೂ ಸಾಟಿನೇ ಅಲ್ಲ ಅಂಥ ವ್ಯಕ್ತಿ ಏನೋ ಮಾಡ್ತೀನಿ ಅವ್ರ ಹತ್ರ ಅಗರ್ವ ಶ್ರೀಮಂತಿಕೆ ಇದ್ಬಿಟ್ಟಕ್ಕೆ ಮತದಾರರು ಅವ್ರ ಹಿಂದೆ ಓಡೋಗ್ಬಿಡೋಕ್ಕಿಲ್ಲ. ಇದನ್ನು ಜನಾರ್ದನ್ ರೆಡ್ಡಿ ಮನಗಾಡಬೇಕು. ಜನಾರ್ದನ್ ರೆಡ್ಡಿಗೆ ಇದು ಎಚ್ಚರಿಕೆಯ ಗಂಟೆ. ಇದು ಎಚ್ಚರಿಕೆ. ನೀವು ಹಂಗೇನಾರು ಮಾಡಿದ್ದೇ ಆದರೆ ಎಲ್ಲ ತಾಲೂಕಿನಲ್ಲೂ ತಾಲೂಕಿನಾದಂಥ ನಿಮ್ಮ ವಿರುದ್ಧವಾಗಿ ಧಿಕ್ಕರಿಸ್ತಾರೆ ಅನ್ನೋದನ್ನು ಸ್ವಲ್ಪ ಇದು ಜ್ಞಾಪನದ ಇರಲಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಶಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಶಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶಭಕ್ತರ ಬಳಗ ಹಾಗೂ ಲಯನ್ಸ್ ಕ್ಲಬ್ ಬಿಕ್ಕೂಡು ಇವರ ಸಹಭಾಗಿತ್ವದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿನಕ್ಕೊಂದು ಕವಿತೆ ಖ್ಯಾತಿಯ ವನಿತೆ ಮಧುಮಾಲತಿ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನುಪಮ ಸೇವೆಗಾಗಿ 2024ನೇ ವರ್ಷದ ವ್ಯಕ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ದೇಶಭಕ್ತರ ಬಳಗ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಕುಮಾರ್ ಮಾತನಾಡಿ, ವ್ಯಕ್ತಿಯ ಜೀವನ ಎಂದೂ ಶಾಶ್ವತವಲ್ಲ, ಆದರೆ ಅವನು ಜೀವಿತಾವಧಿಯಲ್ಲಿ ಮಾಡುವ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯಲು ಸಾಧ್ಯ. ಉದಾಹರಣೆಗೆ, ಓರ್ವ ಸಾಹಿತಿ ಅಥವಾ ಕವಿ ಆತ ಬರೆಯುವ ಕೃತಿ ಮತ್ತು ಕವಿತೆಗಳಿಂದ ಮಾತ್ರ ಮುಂದಿನ ಜನಾಂಗಕ್ಕೆ ಪರಿಚಿತನಾಗಿ ಉಳಿಯಲು ಸಾಧ್ಯ. ಹಾಗೆಯೇ ಓರ್ವ ಸಮಾಜ ಸೇವಕ ತಾನು ಸಮಾಜಕ್ಕೆ ಸಲ್ಲಿಸುವ ಉತ್ತಮ ಸೇವೆಯಿಂದ ಮಾತ್ರ ಮುಂದಿನ ಜನಾಂಗದಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯ. ಓರ್ವ ಆಧ್ಯಾತ್ಮಿಕ ವ್ಯಕ್ತಿ ನಾನು ನೀಡುವ ಉತ್ತಮ ಆಧ್ಯಾತ್ಮಿಕ ಉಪನ್ಯಾಸ ಮತ್ತು ಕೃತಿಯಿಂದ ಮಾತ್ರ ಮುಂದಿನ ಜನಾಂಗದ ಮನಸ್ಸಿನಲ್ಲಿ ಉಳಿಯಲು ಸಾಧ್ಯ ಎಂದು ತಿಳಿಸಿದರು. ಅರ್ಚಕ ಅಂದಲೆ ಕೃಷ್ಣಮೂರ್ತಿ ಉಚಿತವಾಗಿ ಭಗವದ್ಗೀತೆ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಪುಟ್ಟಸ್ವಾಮಿ ಮಾತನಾಡಿದರು. ಶೋಭಾ ಹರೀಶ್ ದೇಶಭಕ್ತಿ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಯುವ ಸಾಹಿತಿ ನಿರಂಜನ್, ಮಹಾದೇವ್ ಕುಲಕರ್ಣಿ, ಶಾಲಾ ಅಧ್ಯಾಪಕರಿಂದ ಸಹ ಶಿಕ್ಷಕಿಯರು, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರು, ಕೊಡಗು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸದಸ್ಯರು, ಕುಶಾವರ ಗ್ರಾಮಸ್ಥರು ಹಾಜರಿದ್ದರು. Today is 26th January. At first I wish all a very happy Republic Day. Republic Day is National Festival of India. Thank you all. Good morning everyone. My name is Nitin. Today is 26th January. At first I wish you all a very happy Republic Day. Republic Day is National Festival of India. Thank you all. Good morning everyone. My name is Prajwal. Today is 26th January. At first I wish you all a very happy Republic Day. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಮಸ್ಕಿ ತಾಲೂಕಿನ ಹೈಟೆಕ್ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಸ್ಕಿ ತಾಲೂಕಿನ ಹೈಟೆಕ್ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೆಡ್ ಹೈ ಫೌಂಡೇಶನ್ ಮತ್ತು ಲ್ಯಾಂಡ್ಮಾರ್ಕ್ ಗ್ರೂಪ್ ಇವರ ಅಡಿಯಲ್ಲಿ ಹೈಟೆಕ್ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ 60 ದಿನಗಳ ಕಾಲ ಉಚಿತ ರಿಟೇಲ್, ಡೊಮೈನ್ ಸ್ಕಿಲ್ ಮತ್ತು ಕಂಪ್ಯೂಟರ್ ಹಾಗೂ ಸ್ಪೋಕನ್ ಇಂಗ್ಲಿಷ್ ಮತ್ತು ಇತರ ಕೌಶಲ್ಯ ತರಬೇತಿ ನೀಡಲಾಯಿತು. ಲ್ಯಾಂಡ್ಮಾರ್ಕ್ ಗ್ರೂಪ್ ಮತ್ತು ಹೆಡ್ ಫೌಂಡೇಶನ್ ಮಸ್ಕಿ ವತಿಯಿಂದ ಕಲಿಕಾರ್ಥಿಗಳಿಗೆ ಪ್ರಮಾಣ ಪತ್ರ ಜೊತೆಗೆ 4,000 ರು ಪ್ರೋತ್ಸಾಹಧನ ಮತ್ತು ಡ್ರೆಸ್ ಹಾಗೂ ಶೂ ಅನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಮಲ್ಲಣ್ಣ ಅಂಬಾಡಿ ಮತ್ತು ಪುರಸಭೆ ಸದಸ್ಯರಾದ ಶ್ರೀ ನೂರ್ ಮೊಹಮ್ಮದ್ ಹಾಗೂ ಶ್ರೀ ಡಾಕ್ಟರ್ ಸಂತೋಷ್ ಹಾಗೂ ಸಂಸ್ಥೆಯ ವ್ಯವಸ್ಥಾಪಕರಾದ ಯಮನೂರ ಕನ್ನಾರಿ ಟ್ರೈನರ್ ಆದ ಶ್ರೀ ಪ್ರತಾಪ್ ಲೋಕ್ರೆ ಮಸ್ಕಿ, ಚಂದ್ರಶೇಖರ ಬೋವಿ ಮತ್ತು ಕಲಿಕಾರ್ಥಿಗಳು ಭಾಗವಹಿಸಿದ್ದರು. ಸಂಸ್ಥೆಯ ವತಿಯಿಂದ ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮ ಕುರಿತು ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಶ್ರೀ ಮಲ್ಲಣ್ಣ ಅಂಬಾಡಿ, ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮಾತ್ರ ಉನ್ನತ ಮಟ್ಟಕ್ಕೆ ತಲುಪಲು ಸಾಧ್ಯ. ಶಿಕ್ಷಣ ಬಹಳ ಮುಖ್ಯವಾದದ್ದು ಮತ್ತು 2 ತಿಂಗಳ ಕಾಲ ತರಬೇತಿ ಪಡೆದುಕೊಂಡು ನಮಗೆ ಬಹಳ ಸಂತೋಷವಾಗಿದೆ. ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಆಶಿಸಿದರು. ಟ್ರೈನಿಂಗ್ ಹೋಗೋದ್ರಿಂದ ನನಗೇನು ಕಡಿಮೆ ಆಗಿಲ್ಲ. ಟ್ರೈನಿಂಗ್ ಹೋಗ್ಬೇಕು, ಅವ್ರು 4,000 ಆಗ್ತಾರೋ 10,000 ಆಗ್ತಾರೋ ಅದು ಮುಖ್ಯ ಅಲ್ಲ. ಅಲ್ಲಿ ಹೋಗಿ ನಾವೇನು ಅದು ನಾಲೆಜ್ ತಂದೇವಲ್ಲ, ಅದು ಎಷ್ಟು ಲಕ್ಷ ಕೊಟ್ಟರು ಆ ನಾಲೆಜ್ ಸಿಗಂಗಿಲ್ಲ ನಮಗೆ. ಅದಕ್ಕೆ ನಿಮ್ಗೆಲ್ಲರಿಗೂ ಒಂದು ಕ್ಯೂ ಮಾತು ಹೇಳ್ತೀನಿ. ಸರ್ ಹೇಳಿದರು, ಪುರಸಭೆ ಕಡೆಯಿಂದ ಏನಾದರೂ ನಿಮ್ಗೆ ಇರ್ತಾರೆ, ಪುರಸಭೆ ಕಡೆಯಿಂದ ನೀವು ಹೆಚ್ಚು ಪೇಪರನ್ನು ಓದೋದು ಕಲೀರಿ, ಅದ್ರಾಗ ಆ್ಯಡ್ ಇರ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಮಾಲಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲರೂ ನೋಡ್ತೀವಿ, ಬೆಂಗಳೂರು ಯಾರು ಇಲ್ಲ, ಇಲ್ಲಿಂದ ಓದೋರು ಮಾತ್ರ ಬೆಂಗಳೂರಲ್ಲಿ ಜೀವನ ರೂಪಿಸ್ಕೊಂಡಿರ್ತಾರೆ. ದಯಮಾಡಿ ನೀವೆಲ್ಲರೂ ಈ ಒಂದು ಸರ್ಟಿಫಿಕೇಟನ್ನು ತಗೊಂಡು ನಿಮ್ಮ ಜೀವನ
ಭಾಳ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಾವು ಏನಾದರೂ ಒಂದು ಸಾಧಿಸಬೇಕಾದ್ರೆ ಮುಂದೆ ನಾವು ಗುರಿ ಇರಲೇಬೇಕಾಗ್ತದೆ. ಇವತ್ತು ನಾವು ಕಂಪ್ಯೂಟರ್ ಕಲಿತು ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾ ಚರ್ಚಿಗೆ ಸಂತ ಲಾರೆನ್ಸರ ಪ್ರಸಾದವನ್ನ ಮೆರವಣಿಗೆ ಮೂಲಕ ತರಲಾಯಿತು. ಸರ್ವಧರ್ಮ ಏಕತೆಯ ಸಾರುವ ತಾಣ, ಭಕ್ತಿ ಸಂಭ್ರಮವನ್ನು ಸಾರುವ ಅತ್ತೂರಿನ ಸಂತ ಲಾರೆನ್ಸ್ ಬಸಲಿಕದ ವಾರ್ಷಿಕ ಮಹೋತ್ಸವ ಜನವರಿ 26ರಿಂದ 30ರ ತನಕ ಜರುಗಲಿದ್ದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಬೆಳಿಗ್ಗೆ ಸಂತ ಲಾರೆನ್ಸರ ಪರಮ ಪ್ರಸಾದವನ್ನ ಭವ್ಯ ಮೆರವಣಿಗೆಯೊಂದಿಗೆ ಸಂತ ಬೆಸಲಿಕ ಚರ್ಚಿಗೆ ತರಲಾಯಿತು. ನಂತರ ಉಡುಪಿ ಜಿಲ್ಲಾ ಧರ್ಮ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಜರಾಲ್ಡ್ ಐಸಾಕ್ ಲೋಬೋ ಧರ್ಮದ ಧ್ವಜಾರೋಹಣ ಮಾಡಿ ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಕಾರ್ಕಳ ಅತ್ತೂರು ಬೆಸಲಿಕದ ಧರ್ಮಗುರುಗಳಾದ ವಂದನೆಯ ಆಲ್ಬರ್ಟನ್ ಡಿಸೋಜಾ, ಆಧ್ಯಾತ್ಮಿಕ ಗುರುಗಳಾದ ರೋಮನ್ ಮಸ್ಕರೆನಸ್, ಉಪಾಧ್ಯಕ್ಷರಾದ ಸಂತೋಷ್ ಡಿಸಿಲ್ವಾ ಹಾಗೂ ಕಾರ್ಯದರ್ಶಿ ರೊನಾಲ್ಡ್ ನೋರನ್ನ ಉಪಸ್ಥಿತರಿದ್ದರು. ಅತ್ತೂರು ಸಂತ ಲಾರೆನ್ಸ್ ಬೆಸಲಿಕದ ವಾರ್ಷಿಕ ಹಬ್ಬ ನಾಡಿನೆಲ್ಲೆಡೆ ಜನಪ್ರಿಯವಾಗಿದ್ದು, ಕಾರ್ಕಳದ ಸಾಂತ್ ಮೇರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅತ್ತೂರು ಜಾತ್ರೆ ಸರ್ವಧರ್ಮೀಯರು ಪ್ರತಿ ವರ್ಷ ಹಗಲು ಮತ್ತು ರಾತ್ರಿ ಎನ್ನದೇ ಜನರು ನಾನಾ ಭಾಗಗಳಿಂದ ಭಾಗವಹಿಸುತ್ತಾರೆ. ಇದೊಂದು ನಿಜಾರ್ಥದ ಜಾತ್ರೆಯಾಗಿದ್ದು, ಬಟ್ಟೆ, ಆಹಾರ, ಆಟಿಕೆ ಉತ್ಪನ್ನಗಳು, ನಾನಾ ಬಗೆಯ ನೂರಾರು ಮಳಿಗೆಗಳು ಇಲ್ಲಿ ಕಾಣಸಿಗುವುದು. ಇಟಲಿ ಬಿಟ್ಟರೆ ಅತ್ತೂರಿನಲ್ಲಿ ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಸರ ಅತಿ ದೊಡ್ಡ ಮೂರ್ತಿಯನ್ನ ಬಸಿಲಿಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಶಿಲೆಯಿಂದ ಕೆತ್ತಿರುವ ಸಂತ ಲಾರೆನ್ಸರ ಪ್ರತಿಮೆಯ ಇಟಲಿಯ ರೂಮ್ ಪ್ರಾಂತದಲ್ಲಿ ಹಾಗೂ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕದಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಕಾಣಸಿಗಲಿಕ್ಕಿಲ್ಲ. ಇದರ ಪ್ರಾರಂಭದ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಈ ವರ್ಷದ ಧ್ಯೇಯ ವಾಕ್ಯ ಭರವಸೆಯು ನಮ್ಮನ್ನು ನಿರಾಶೆ ಮಾಡುವುದಿಲ್ಲ. ಸಾಧಾರಣ 300 ವರ್ಷದ ಇತಿಹಾಸ ಇರುವಂತ ನಮ್ಮ ಉಡುಪಿ ಧರ್ಮ ಕೇಂದ್ರದ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜರಾಲ್ಡ್ ಐಸಾಕ್ ಲೋಬೋ ಅವರ ಮಾರ್ಗದರ್ಶನದಲ್ಲಿ ಅತ್ತೂರು ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಫಾದರ್ ಆಲ್ಬರ್ಟ್ ಡಿಸೋಜಾ ಇವರ ಮುತುವರ್ಜಿಯಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವು ನಡೆಯುತ್ತದೆ. ಸಾಧಾರಣ 300 ವರ್ಷದ ಇತಿಹಾಸ ಇರುವಂತಹ ಈ ಪುಣ್ಯಕ್ಷೇತ್ರವನ್ನು ನಮ್ಮ ಜಗದ್ಗುರು ಪೋಪ್ರವರು 2016ರಲ್ಲಿ ಈ ಸ್ಥಳದ ಮಹಿಳೆ ಮತ್ತು ಕಾರ್ಮಿಕರನ್ನು ನೋಡಿ ಬೆಸಿಲಿಕಾ ಎಂದು ಉನ್ನತೀಕರಿಸಿದ್ದಾರೆ. 10ನೇ ವರ್ಷದ ಬೆಸಿಲಿಕಾದ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. 2016 ಆಗಸ್ಟ್ 1ರಂದು ಇಲ್ಲಿ 4 ಕಾರ್ಡಿನಲ್ಗಳು 25 ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರ ವಾರ್ಷಿಕ ಮಹೋತ್ಸವ 2025 ಇವತ್ತಿನ ದಿನ ಆದಿತ್ಯವಾರ ದಿವಸ 26 ತಾರೀಕು ಅತಿ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ನಮ್ಮ ಸಂತ ಲಾರೆನ್ಸರ ಪವಾಡ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ನಾವು ಇಡಲಾಯಿತು. 7:30 ಗಂಟೆಗೆ ಬಲಿಪೂಜೆಗೆ ಆರಂಭಗೊಂಡು ಈ 7:30 ಪೂಜೆಯಲ್ಲಿ ನಮ್ಮ ಸಂತ ಲಾರೆನ್ಸರ ಚರ್ಚಿನ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ ಭಾತೃತ್ವದ ಸಂಡೆ ಅಂದರೆ ಪರಮ ಪ್ರಸಾದದ ಏಕತೆಯ ಸಂಡೆಯನ್ನು ನಾವು ಆಚರಿಸಿದೆವು. ಯೇಸು ಕ್ರಿಸ್ತರ ಆ ಪರಮ ಪ್ರಸಾದದಲ್ಲಿರುವಂಥ ಯೇಸು ಕ್ರಿಸ್ತರ ಆ ಸಂಸ್ಕಾರದಲ್ಲಿ ನಾವು ಏನನ್ನು ನಂಬುತ್ತೇವೆಯೋ ಆ ಪರಮ ಪ್ರಸಾದವನ್ನ ಪರಮ ಪ್ರಸಾದದಲ್ಲಿರುವ ಯೇಸುವನ್ನ ದಿವ್ಯ ಮೆರವಣಿಗೆಯಲ್ಲಿ ಕೊಂಡೋಗಿ ಪುನಃ ವಾಪಸ್ ಬಂದು ಸಮರ್ಪಣೆಯ ಪ್ರಾರ್ಥನೆಯನ್ನು ನಡೆಲಾಯಿತು. 10:15ಕ್ಕೆ ಸರಿಯಾಗಿ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಇವರು ಮಾನಸ್ತಂಭದಲ್ಲಿ ನಮ್ಮ ಸಂತ ಲಾರೆನ್ಸರ ಬಸಿಲಿಕದ ಬಾವುಟವನ್ನು ಅನಾವರಣಗೊಳಿಸಿ ನಮ್ಮ ಈ ಹಬ್ಬಕ್ಕೆ ಚಾಲನೆಯನ್ನು ನೀಡಿದರು. 10:30 ಗಂಟೆಯ ಬಲಿಪೂಜೆಯಲ್ಲಿ ಸುಮಾರು 6,000ಕ್ಕಿಂತ ಜನರು ಇದ್ದರು. ಇವತ್ತಿನ ಅಂದಿನ ಆ ಗಳಿಗೆಯಿಂದ ರಾತ್ರಿ 8 ಗಂಟೆಯ ಕಡೆಯ ಪೂಜೆ ಇತ್ತು. 1.5 ತಾಸಿನ ಆ ಪೂಜೆಯ ಪ್ರತಿ 1.5 ತಾಸಿನಲ್ಲಿ ಪೂಜೆಗಳು ಒಟ್ಟು 8 ಬಲಿಪೂಜೆಗಳು ಇವತ್ತು ನಡೆದವು. 1000ಕ್ಕಿಂತ ಮಿಗಿಲಾಗಿ ಲಕ್ಷ ಜನರು ಇವತ್ತು ಬಂದು ಕಿಕ್ಕಿರದ ಜನಸಂದಣಿ, ಭಕ್ತ ಸಮೂಹ, ಜನಸಾಗರ ಇವತ್ತೇ ತುಂಬಿಕೊಂಡಿತ್ತು. ನಾವು
ಎನಿಸಿದಕ್ಕಿಂತ ನಿರೀಕ್ಷೆಕ್ಕಿಂತ ಹೆಚ್ಚಿನ ಜನರು ಇವತ್ತು ಹಾಜರಾಗಿದ್ದು, ಇದುವೇ ಪವಾಡ, ಇದುವೇ ಕಾರ್ಣಿಕ, ಇದುವೇ ದೇವರು ತೋರಿಸಿದಂತಹ ಅದ್ಭುತ ಅಂತ ನೋಡಿದ್ರೆ ಇವತ್ತಿನ ಆ ಜನ ನೋಡಿದರೆ ಖಂಡಿತವಾಗಿಯೂ ಜನರು ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಭರವಸೆನಿಟ್ಟುಕೊಂಡು ದೇವರು ಈ ಜಾಗದಲ್ಲಿ ಜನರನ್ನ ಕಳಿಸಿದರೆ ಆ ಸಂತ ಲೋರೆನ್ಸರ ಭಿನ್ನವಾದ ಮೂಲಕ ಅದ್ಭುತಗಳು ನಡೆಯುತ್ತವೆ ಎಂಬುದಕ್ಕಾಗಿ ಇವತ್ತಿನ ಒಂದು ದಿನದ ಪ್ರಾರ್ಥನೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ನಾಳೆಯ ದಿವಸ ಸೋಮವಾರ ದಿವಸ 3 ಬಲಿಪೂಜೆಗಳು ನಡೆಯುವುದು. 10 ಗಂಟೆಗೆ ಸರಿಯಾಗಿ, 3 ಗಂಟೆಗೆ ಸರಿಯಾಗಿ ಮತ್ತು 6 ಗಂಟೆಗೆ ಸರಿಯಾಗಿ ಬಲಿಪೂಜೆಗಳು ನಡೆಯುವುದು. ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ವ್ಯಾಧಿಸ್ಥರಿಗೆ, ಅಸ್ವಸ್ಥತೆಯುಳ್ಳವರಿಗೆ ವಿಶೇಷವಾಗಿ ಪ್ರಾರ್ಥನೆ ನಡೆಸಿಕೊಳ್ಳಲಾಗುವುದು. ನಾಳೆ 6 ಗಂಟೆಯ ಪೂಜೆ ನಂತರ 8 ಗಂಟೆಗೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಯಲ್ಪಡುವುದು. ಅತಿಥಿ ಕಲಾವಿದರ ಕೂಡಿಕೆಯಿಂದ ಈ ಯಕ್ಷಗಾನ ಬಯಲಾಟ ನಡೆಯುವುದು. ಮಂಗಳವಾರ ಮತ್ತು ಬುಧವಾರ ಸರಿಯಾಗಿ 8 ಗಂಟೆಗೆ ಬೆಳಗಿನ ಪೂಜೆ ಹಾಗೂ ರಾತ್ರಿಯ ಕಡೆಯ ಪೂಜೆ 10 ಗಂಟೆಗೆ ನಡೆಯುವುದು. ಒಟ್ಟಿಗೆ 9 ಬಲಿಪೂಜೆಗಳು ಮಂಗಳವಾರ ಮತ್ತು ಬುಧವಾರ ನಡೆಯಲ್ಪಡುವುದು. ಗುರುವಾರ ಹಬ್ಬದ ಕಡೆಯ ದಿನ ಬೆಳಗಿನ ಪೂಜೆ 8 ಗಂಟೆಗೆ ಹಾಗೂ ರಾತ್ರಿಯ ಪೂಜೆ 8:30 ಗಂಟೆಗೆ ಸರಿಯಾಗಿ ನಡೆಯಲ್ಪಡುವುದು. ತದನಂತರ ಸುಮಾರು 11 ಗಂಟೆ ರಾತ್ರಿಗೆ ನಮ್ಮ ಸಂತ ಲೋರೆನ್ಸರ ಪವಾಡ ಮೂರ್ತಿ ಮತ್ತು ಆ ಅವಶೇಷವನ್ನು ಪುನಃ ಮೆರವಣಿಗೆಯಲ್ಲಿ ಅದೇ ಸ್ಥಳದಲ್ಲಿ ನಾವು ಜಾಗದಲ್ಲಿ ತಂದು ಇಟ್ಟುತ್ತಾ ಈ ಒಂದು ಹಬ್ಬದ ಮೆರುಗನ್ನು ಹೆಚ್ಚಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಭರವಸೆಯ ಜಾಗದಲ್ಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ದೇವರು ಹರಸಲೆಂದು ಆಶಿಸುತ್ತೇನೆ. ತಮಗೆಲ್ಲರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೇನ್. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕುಶಾಲನಗರ ತಾಲೂಕಾಡಳಿತದ ವತಿಯಿಂದ 76ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರಪೇಟೆ ತಾಲೂಕಿನ ಎಪಿಎಂಸಿ ಆವರಣದ ಬಳಿ ಇರುವ ಅಗ್ನಿಶಾಮಕ ಠಾಣೆಯ ನೂತನ ಕಟ್ಟಡವನ್ನು ಶಾಸಕರಾದ ಡಾ ಮಂತರ್ಗೌಡರು ಉದ್ಘಾಟಿಸಿದರು. ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.